ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ಪ್ರಿಯ ವೀಕ್ಷಕರೇ, ಪೊಲೀಸ್ ಬೇಟೆ ಡಿಜಿಟಲ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊನ್ನೆ ಒಂದು ಇನ್ಸಿಡೆಂಟ್ ನಾನು ಮಾಧ್ಯಮದ ಮೂಲಕ ನೋಡಿದೆ. ಯಶಸ್ವಿನಿ ಗೌಡ ಅಂತ ಲೇಡಿ ರೌಡಿ ಶೀಟರ್ ಯಶಸ್ವಿನಿ ಗೌಡ ಅನ್ನೋರು ಬಂದು ಈ ದಿನೇಶ್ ಎಂಬುವರಿಗೆ, ದಿನೇಶ್ ಅಂತಂದ್ರೆ ಈ ಸೂರ್ಯಣ್ಣ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಆ ಚಿತ್ರದ ನಾಯಕ ನಟರು. ಈ ಹಿಂದೆ ಸಲಗ ಸಿನಿಮಾದಲ್ಲಿ ಸೂರ್ಯಣ್ಣ ಅಂತ ಒಂದು ಸಾಂಗ್ ಇದೆ, ಆ ಸಾಂಗ್ ಮೂಲಕ ಅವರು ಬಹಳ ಬೆಳಕಿಗೆ ಬಂದಿದ್ದಾರೆ. ಇದಕ್ಕಿಂತ ಮುಂಚೆ ಅನೇಕ ಚಿತ್ರಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಈಗ ನಾಯಕ ನಟರಾಗಿ 2ನೇ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಆ ಲೇಡಿ ರೌಡಿ ಶೀಟರ್ ಏನಿದ್ದಾರೆ, ಸೂರ್ಯಣ್ಣ ಈ ಸಿನಿಮಾದ ನಾಯಕ ನಟರಿಗೆ ಬಂದು ಜೀಪಲ್ಲಿ ಬಂದು ಒಂದು ಆವಾಜ್ ಹಾಕ್ತಾರೆ. ಆ ಒಂದು ಉದ್ದೇಶದಿಂದ ಇವತ್ತು ಸೂರ್ಯಣ್ಣ ನಾಯಕ ನಟರನ್ನ ನಾನು ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೀನಿ. ಬನ್ನಿ, ಅವರು ನಮ್ಮ ಜೊತೆಗಿದ್ದಾರೆ. ನಿಮಗೆ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ತೆ, ಎಲ್ರಿಗೂ ನಮಸ್ತೆ. ಸರ್, ಮೊನ್ನೆ ಒಂದು ವಿಡಿಯೋ ವೈರಲ್ ಆಯ್ತು ನಿಮ್ದು. ಯಶಸ್ವಿನಿ ಗೌಡ ಅವ್ರು ಬಂದು ಒಂದು ಆವಾಜ್ ಹಾಕಿರೋದು. ಅದ್ರ ಜೊತೆಗೆ ನಾನು ನಿಮ್ಮನ್ನ ಸಂದರ್ಶನ ಮಾಡಲಿಕ್ಕೆ ಪ್ರಮುಖ ಕಾರಣ ಏನಂದ್ರೆ, ಒಂದು ವಿಷಯ ಅದಾದ್ರೆ, ಇನ್ನೊಂದು ಈ ಚಿತ್ರದಲ್ಲಿ ಈ ಕೆಲವು ರೌಡಿಗಳನ್ನ ಹಾಕೊಂಡು, ಅಂದ್ರೆ ಪ್ರೆಸೆಂಟ್ ರೌಡಿಸಮ್ ಅಲ್ಲಿ ಇದ್ದವ್ರನ್ನ ಈ ಸಿನಿಮಾದಲ್ಲಿ ಹಾಕೊಂಡು ನೀವು ಒಂದು ಚಿತ್ರವನ್ನ ಮಾಡಿದ್ರಿ. ಏನು ಸರ್ ಈ ಚಿತ್ರದ ಬಗ್ಗೆ ಏನಂತ? ಸರ್, ಪಿಕ್ಚರ್ ಅಂಡರ್ವರ್ಲ್ಡ್ ಕತೆ ಸರ್. ಜನಕ್ಕೆ ಒಂದು ಒಳ್ಳೆ ಮೆಸೇಜು ಕೊಡೋಣ ಅಂತ. ಸೊ ನಾನು ಎಲ್ಲ ಪ್ರೆಸ್ ಮೀಟ್ ಅಲ್ಲೂ ಅದನ್ನೇ ಹೇಳಿದ್ದೀನಿ. ಇವಾಗ ಒಂದು ಆರ್ಡಿನರಿ ಪರ್ಸೆಂಟ್ ಹೇಳಿದ್ರೆ ಯಾರು ಹುಡುಗರು ಯಾರು ಕೇಳಲ್ಲ. ಫೀಲ್ಡ್ ಅಲ್ಲಿ ಅನುಭವಿಸಿದಂತಹ ಸೀನಿಯರಿಟಿಗಳು, ಅಣ್ಣಂದಿರು, ಅವ್ರು ಹೇಳಿದ್ರೆ ಕೇಳ್ತಾರೆ. ಅವರೆಲ್ಲ ಅನುಭವಿಸಿರ್ತಾರಲ್ಲ, ಯಾವ್ಯಾವ ತರ ಅಲ್ಲ. ಇವತ್ತು ರೌಡಿಸಮ್ ಬರ್ಬೇಕಾದ್ರೆ ಯಾರು ಎಕ್ಸಾಮ್ ಮಾಡ್ಕೊಂಡು ಯಾರು ಬಂದಿರಲ್ಲ, ಅಚಾನಕವಾಗಿ ಬಂದಿರ್ತಾರೆ. ಅವಾಗಿರೋ ರೌಡಿಸಮ್ ಏನಂದ್ರೆ, ಇವಾಗ ಹೋಗ್ತಾ ಇರ್ತಾರೆ, ಒಂದು ಫ್ರೆಂಡ್ಶಿಪ್ ಏನೋ ಟಚ್ ಮಾಡಿದ್ರೆ ಹೊಡೆದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊಡೆದಿರ್ತಾರೆ, ಅದು FIR ಆಗಿರ್ತೈತೆ. ಆ ತರ ಬಂದಿರ್ತಾರೆ. ಆಮೇಲೆ ಫ್ಯಾಮಿಲಿ ಜೊತೆ ಹೋದಾಗ, ವೈಫ್ಗೆ ಯಾರು ರೇಗಿಸೋದಾಗ, ಈ ತರ ತಂಗಿ ಫ್ರೆಂಡ್ ತಂಗಿಗಳಿಗೆ, ಈ ತರ ಆಗಿನ ಕಾಲದಲ್ಲಿ ರೌಡಿಸಮ್ ಇನ್ಬಿಲ್ಟ್ ಆಗಿತ್ತು ಹೊರತು ಇವಾಗಿರೋ ಎಲ್ಲಾ ರೌಡಿಸಮ್ಗಳು ಅವ್ನು ಹೊಡೆದ್ರೆ ನಾನು ದುಡ್ಡು ಮಾಡೋಣ, ಹೆಸರು ಬ್ರ್ಯಾಂಡ್ ಮಾಡ್ಕೊಬಿಡೋಣ ಅಂತ ಇವಾಗಿರೋ ರೌಡಿಸಮ್. ಆಗಿನ ಕಾಲದಲ್ಲೆಲ್ಲ ಬ್ರ್ಯಾಂಡ್ ಗಿಂಡ್ ಏನು ಇದ್ದಿಲ್ಲ ಸರ್. ಅವಾಗೆಲ್ಲ ಫೈಟ್ಗಳು 10 ಜನ ಹಾಕೊಂಡು ಬರೋ ಅಂತ ಡಾನುಗಳಲ್ಲ. 10 ಜನ ಇದ್ರು ಒಬ್ಬರು ನಿಂತ್ಕೊಂಡು ಹೊಡೆದಾಡಿರೋ ಡಾನ್ಗಳು ಇವತ್ತಲ್ಲ. ನಾನ್ ಮಾಡ್ಸಿರೋ ಎಲ್ಲ ಅಣ್ಣಂದಿರೋ 10 ಜನ 20 ಜನ ಇದ್ರು ಒಬ್ಬರೇ ಹೊಡೆದಾಡಿರ್ತಾನೆ ಅಂತ ರಿಯಲ್ ಸ್ಟಿಕ್ಗಳು ಅವರಲ್ಲ, ರಿಯಲ್ ಹ್ಯಾಂಡ್ ಅವರಲ್ಲ. ಅಂದ್ರೆ ನೀವು ಕೂಡ ರೌಡಿಸಮ್ನಲ್ಲಿರೋರ? ಇಲ್ಲ ಸರ್. ಮತ್ತೆ ಈ ಒಂದು ರೌಡಿಸಮ್ ಇರೋರು ಹೆಂಗ್ ಕನೆಕ್ಟ್ ಆದ್ರು? ಸರ್, ನನಗೆ ಪಿಕ್ಚರ್ ನನಗೆ ಇವರೆಲ್ಲ ಬೇಕಾಗಿತ್ತು. ಸೊ ಅದಕ್ಕಂತಾನೆ ಡೆಡಿಕೇಶನ್ ಮಾಡಿ ಒಬ್ರೊಬ್ರ ಹತ್ರನು ಒಂದೊಂದು ತಿಂಗಳು ತುಂಬಾ ಕಷ್ಟಪಟ್ಟಿದ್ದೀನಿ ಸರ್. ಅವ್ರನ್ನೆಲ್ಲ ಮೀಟ್ ಮಾಡ್ಬೇಕಂದಾಗ ಹೋಗಿ ನಿಂತು ಅವ್ರನ್ನ ಅಪಾಯಿಂಟ್ಮೆಂಟ್ ತಗೊಂಡು, ಅವ್ರು ಇಲ್ಲ ನಾನು ಮಾಡಲ್ಲ ಅಂದ್ರೆ ಆಮೇಲೆ ನಾನು ಕನ್ವೆ ಮಾಡಿದೆ. ಸರ್, ನೀವು ತುಂಬಾ ಕಷ್ಟಪಟ್ಟಿದ್ದೀರಾ, ನಿಮ್ಮ ಇತಿಹಾಸ ನೋಡಿದೆ ನಾನು. ನೀವು ಒಂದ್ ಸ್ವಲ್ಪ ಜನಕ್ಕೆ ಬಂದು ಹೇಳಿದ್ರೆ, ಇವತ್ತು ಬೆಂಗಳೂರಲ್ಲಿ ಎಷ್ಟೋ ರೌಡಿಸಮ್ಗಳು ಎಲ್ಲ ಒಂದು ಕಡೆ % ಕಮ್ಮಿ ಆಗ್ಬೋದಲ್ಲ, ನೀವು ಬಂದು ಹೇಳಿ ಸರ್ ಅಂತ ಕನ್ವೆ ಮಾಡಿ, ಅಣ್ಣಂದಿರ ಹತ್ರ ಎಲ್ಲ ಕನ್ವೆ ಮಾಡಿ, ಸಮಾಜಕ್ಕೆ ಒಂದು ಒಳ್ಳೇದಾಯ್ತಂತೆ ಅಂದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಸರ್ ಅಂತ ಅವರೆಲ್ಲ ಒಪ್ಸ್ಕೊಂಡು ಆ ಡೇಟ್ ತಗೊಂಡು ಮಾಡಿದ್ದೀನಿ ಸರ್. ಇದಕ್ಕಂತ ನಾನು ಮಾರ್ಕೆಟಲ್ಲಿ ಹೋಗಿ 2 ಗಂಟೆ 3 ಗಂಟೆಗೆಲ್ಲ ನಿಂತು ಅಲ್ಲೆಲ್ಲ ಏನೇನು ಆಯ್ತಾಯ್ತು ಅಂತೆಲ್ಲ ನೋಡಿ ಆ ಸ್ಕ್ರಿಪ್ಟ್ ಬರ್ದು ಹಂಗ್ ಮಾಡ್ಕೊಂಡ್ ಬಂದಿರೋದು ಸರ್. ಸ್ಕ್ರಿಪ್ಟ್ಗಳೆಲ್ಲ ಮಾಡ್ಕೊಂಡ್ ಬಂದಿದ್ದೀವಿ. ರಿಯಲ್ ಆಗೇ ಹೋಗಿ ಮಾರ್ಕೆಟಲ್ಲಿ ಶಿವಾಜಿನಗರ, ಈ ತರ ಬಾಳೆಕಮ್ಮಂಡಿ, ಈ ತರ ಎಲ್ಲ ಲೋಕಲ್ ಅಲ್ಲಿ ಹೋಗಿ ಏನೇನು ಆಯ್ತೈತೆ ರೌಡಿಸಮ್ಗಳು, ಅಲ್ಲೆಲ್ಲಿ ಏನೇನು ನಡೀತೈತೆ ಅಂತ ಒಂದು ಕತೆ ತಗೊಂಡು, ಇದು ಸ್ವಾರಂಶ ಕತೆ ತಗೊಂಡು ಮಾಡಿದ್ವಿ ಸರ್. ಅಂಡರ್ವರ್ಲ್ಡ್ ಕತೆ. ಈ ಅಂಡರ್ವರ್ಲ್ಡ್ ಕಥೆಯನ್ನು ನೀವೇನ್ ಮಾಡಿದ್ರಿ, ಇದ್ರ ಮೂಲಕ ನೀವು ಏನು ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ರಿ? ಸರ್, ಒಂದು ಹೆಣ್ಣು ಮಗು ಇವತ್ತು ನೈಟ್ ಅಲ್ಲಿ ಓಡಾಡಕ್ಕಾಗಲ್ಲ ಸರ್. ಇದೇ ನಮ್ಮ ಹೀರೋಯಿನ್ ಅವ್ರನ್ನ ಒಂದು ಶಾರ್ಟ್ ಇತ್ತು. ನೈಟ್ 1-2ವರೆಗೆ ಒಂದು ಗಾಡಿ ಬರ್ಬೇಕು, ಅವರು ಮನೆಯಿಂದ ಬರ್ಬೇಕು, ಎಲ್ಲೋ ಹೋಗ್ಬೇಕು ಅರ್ಜೆಂಟಾಗಿ, ಅವ್ರ ಅಮ್ಮ ಹುಷಾರಿಲ್ಲ ಅಂತ ನೈಟ್ 1-2 ಗಂಟೆಗೆ ನಾವು ನಿಲ್ಸಿದ್ದು. ನಾವೆಲ್ಲ ಈಚ್ ಕಡೆ ಹೋಗ್ಬಿಟ್ಟಿದ್ದು. ಅಂದ್ರೆ ಕ್ಯಾಮ್ರಾ ಎಲ್ಲ ಔಟ್ ಸೈಡ್ ಎಲ್ಲ ಈಚ್ ಕಡೆ ಇಟ್ಟಿದ್ವಿ. ರಿಯಲ್ ಆಗಿ ನಡೆದಿರೋ ಕಥೆ ಇದು. ಅವಾಗ ಯಾರೋ ಗೊತ್ತಿಲ್ಲ ಪಾಪ, 4 ಜನ ಬಂದು ಎಷ್ಟು ರೇಟು ಏನು ರಿಯಲ್ ಆಗಿ ಮೆಜೆಸ್ಟಿಕ್ ಅಲ್ಲಿ ಸರೌಂಡಿಂಗ್ ಅಲ್ಲಿ ಇದು. ಆಮೇಲೆ ಏನಾಗಿ ಅಂತ ಹೇಳಿದಾಗ ನಾ ಅಲ್ಲೊಂದು ಹೆಡ್ಸೆಟ್ ಕೊಟ್ಟಿದ್ದೆ, ನಿನ್ ಪಾರ್ಟಿಗಿರೋ ನಾವೆಲ್ಲ ಇದ್ದೀವಿ, ನೀನ್ ಮಾತಾಡೋ ತರ ಮಾತಾಡೋ ಅಂತ ಹೇಳಿ. ಆಮೇಲೆ ನಾವು ಹೋಗಿ, ಅಪ್ಪ ನಮ್ಮ ಮನೆ ಹೆಣ್ಮಗು ಎಲ್ಲ ಸಾರಿ ಇವೆಲ್ಲ ಅಂದ್ರೆ ಮೆಜೆಸ್ಟಿಕ್ ಆ ಥರ ಎಲ್ಲ ಇವೆಲ್ಲ ಇರೋದ್ರಿಂದ ಅದನ್ನ ಆ ಥರ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ದೀನಿ ಸರ್ ಈ ಪಿಕ್ಚರ್ ಅಲ್ಲಿ. ಒಟ್ಟು ಇದ್ರ ರೌಡಿಸಮ್ ಅಲ್ಲಿ ಪ್ರೆಸೆಂಟ್ ಇರೋರು ಎಷ್ಟು ಜನ ಇದ್ದಾರೆ? 2 ಇದ್ದಾರೆ ಸರ್. ಎಲ್ಲ ಅನ್ನೊಂದಿರು ಅಂದಾಜು ಎಷ್ಟು ಜನ? ಎಲ್ಲ ಒಂದು 10 ಜನ ಇದ್ದಾರೆ ಸರ್. 10 ಜನ ನಾವು ಮಾಡ್ಸಿದ್ದೀವಿ.
ಈ ಎಲ್ಲಾ ರೌಡಿ ಹಿನ್ನೆಲೆ ಇರ್ತಕ್ಕಂಥವ್ರನ್ನ ನೀವು ಚಿತ್ರದಲ್ಲಿ ಹಾಕೊಂಡು ಅವ್ರ ಕಡೆಯಿಂದ ಆಕ್ಟ್ ಮಾಡಿಸುವಾಗ ಹೇಗೆ ಮ್ಯಾನೇಜ್ ಮಾಡಿದ್ರಿ? ಸರ್ ಏನಿಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ, ನಾನು ನೋಡ್ದಂಗೆ ಅವ್ರಿಗೆ ನಿಜವಾಗ್ಲೂ ನಮ್ಮ ಅಂತ ಇವಾಗ ಒಂದು 6% ಕೋಪ ಎಲ್ಲ ಇರ್ತದಲ್ಲ, ಅವ್ರಿಗೆ ಅದೂ ಇಲ್ಲ ಸರ್. ಆರಾಮ ಖುಷಿಯಾಗಿ ನಕ್ಕೊಂಡು ಒಂಥರ ಮಗು ತರ ಮನ್ಸು. ನಾನೇನೋ ಒಂದು ಟೇಕ್ ಬಂದ್ರೆ ನನಗೆ ಹೋಗಿ ಕೇಳಕ್ ಭಯ, ಸರಿ ಕರೆಕ್ಟಾಗಿ ಬಂದೈತಾ ನೋಡು, ಇನ್ನೊಂದು 1 more ಮಾಡೋಣ ಬೇಕಾದ್ರೆ ಅಂತ ಅವ್ರು ನನಗೆ ಇದು ಕೊಟ್ಟು ತುಂಬಾ ಎಲ್ಲಾರು ನನಗೆ ಬೆಂಬಲ ನಿಂತಿದ್ರು ಸರ್. ಅಷ್ಟು ಜನ ಆ ಟೀಮಲ್ಲಿ ಒಬ್ರು ಕಂಡ್ರೆ ಒಬ್ರಿಗೆ ಆಗೋಗಿದ್ರ ಆಗದೆ ಇದ್ರ? ಇಲ್ಲ ಸರ್, ನಾವು ಎಲ್ರು ಹಂಗೆ ಅನ್ಕೊಂಡಿದ್ದಾರೆ. ಎಲ್ರು ಚೆನ್ನಾಗೇ ಇದ್ದಾರೆ, ಎಲ್ರು ಮಾತಾಡ್ತಾರೆ, ಸಿಕ್ತಾಗ ಮಾತಾಡ್ತಾರೆ. ಇಲ್ಲ ಅವ್ರ ಕೆಲ್ಸದಲ್ಲಿ ಅವ್ರು ಬ್ಯುಸಿ ಆಗಿರ್ತಾರೆ ಸರ್. ನಾನು ಸ್ಟೇಜ್ ಹಚ್ಚಿದಾಗ ಎಲ್ರು ಮಾತಾಡ್ಬೋದು, ಬಟ್ ನಂಗೆ ಎಲ್ಲೋ ಒಂದ್ ಕಡೆ ಹೊಡ್ಕೊಂತ ಇತ್ತು ಭಯ. ಬಟ್ ಎಲ್ರು ಚೆನ್ನಾಗೆ ಮಾತಾಡಿ, SK ಉಮೇಶ್ ಸರ್ನು ಅವತ್ತು ಅವರು ಇದ್ರು ಸ್ಟೇಜ್ ಅಲ್ಲಿ, ಅವರು ಎಲ್ರು ಮಾತಾಡ್ಕೊಂಡು ಒಂದು ಜಾಲಿ ತರ ಮಾಡ್ಕೊಂಡು ಈವೆಂಟ್ ತರ. SK ಉಮೇಶ್ ಅವ್ರಿಗೆ ನೀವು ಅವರು ನಿವೃತ್ತ ಪೊಲೀಸ್ ಅಧಿಕಾರಿ, ಅವ್ರನ್ನ ತುಂಬಾ ವರ್ಷದಿಂದ ನಮಗೆ ಪರಿಚಯ. ಹೇಗೆ ಅವ್ರನ್ನ ಮನವೊಲಿಸಿದ್ರಿ ನೀವು? ಸರ್ ನಾನು ಅದನ್ನೇ ಹೇಳಿದೆ ಸರ್, ನೀವು ಡ್ಯೂಟಿಯಲ್ಲಿ ಹೆಂಗ್ ಮಾಡಿದ್ರು ಇದನ್ನು ಒಂಚೂರು ಹಂಗೆ ಬಂದು ಮಾಡ್ಕೊಡಿ ಸರ್. ಒಂದು ರಿಯಲಿಸ್ಟಿಕ್ ಆಗಿ ಒಂದು ಕತೆ ಐತೆ, ಒರಿಜಿನಲ್ ಆಗಿ ಕತೆ ಐತೆ, ನೀವೇ ಮಾಡ್ಬೇಕು ಈ ಪಾತ್ರಕ್ಕೆ. ನಿಮ್ಮನ್ನ ನೋಡಿದೆ, ಎಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿದೀವಿ. ಸೊ ಒರಿಜಿನಲ್ ಕತೆ ಮಾಡಿದ್ರೆ ಅದಕ್ಕೆ ಇನ್ನೂ ಜೀವ ತುಂಬ್ದಂಗೆ ಐತೈತೆ ಅಂದೆ. ಅವ್ರಿಗೆ ಹೇಳಿದೆ ಕತೆ ಎಲ್ಲ ತುಂಬಾ ಚೆನ್ನಾಗೈತೆ ಅಂದ್ರು. ಬಂದು ಮಾಡಿ ಸರ್ ಅಂದೆ. ಆಮೇಲೆ ಅವರು ಒಪ್ಕೊಂಡ್ರು. ಆಮೇಲೆ ನಿಜವಾಗ್ಲೂ ಒಂದು ನೀವು ಟ್ರೈಲರ್ ಎಲ್ಲ ನೋಡಿ, ರಿಯಲ್ ಆಗಿ ಇನ್ಸ್ಪೆಕ್ಟರ್ ಯಾವ ತರ ಆವಾಜ್ ಆಗ್ತಾರೋ ನ್ಯಾಚುರಲ್ ಆಗಿ ಮಾಡಿದ್ದಾರೆ SK ಉಮೇಶ್ ಅವರು. ಸಖತ್ ಖುಷಿ ಆಯ್ತು. ಅದಕ್ಕೆ ಒಂದ್ 10 ಜೀವ ತುಂಬಿಟ್ರು ಆ ಕ್ಯಾರೆಕ್ಟರ್ಗಂತೂ. ಅವರು ಖುಷಿ ಪಟ್ರು. ಡೈಲಾಗ್ ಎಲ್ಲ ಸಖತ್ತಾಗಿ ಬರೆದಿದೆ ಸರ್, ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ. ಈಗ ಮೊನ್ನೆ ಒಂದು ವಿಡಿಯೋ ವೈರಲ್ ಆಯ್ತು. ಯಶಸ್ವಿನಿ ಗೌಡ ಅವರು ಬಂದು ನಿಮ್ಗೆ ಜೀಪ್ ಎಲ್ಲ ತಗೊಂಡ್ ಬಂದು, ಏನು ಸೂರ್ಯ ನೀನ್ ಈ ತರ ಮಾಡ್ತಾ ಇದೀಯಾ, ಏನದು ಯಾವ ಡೈಲಾಗಿಗೋಸ್ಕರ ಅದು ಏನ್ ಮಾಡಕ್ ಹೋದ್ರೆ ಏನ್ ಮಾಡ್ಕೊಂಡ್ರಿ? ನಾನು 3 ದಿವಸದಿಂದ ಫೋನ್ ಮಾಡ್ತಿದೀನಿ, ಒಂದ್ ಫೋನ್ ರೆಸ್ಪಾನ್ಸ್ ಏನ್ ಒಳಗೆ ಏನ್ ಬರೋದು? ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಗೌರವ ಕೊಡೋದ್ ಕಲ್ತ್ಕೊಂಡಿಲ್ಲ. ಫೋನ್ಗಳು ಮಾಡ್ತಿದಾರೆ, ಏನಕ್ಕ ಹಿಂಗ್ ಮಾತಾಡವ್ರೆ? ಮರ್ಯಾದೆ ಇದೆಯಪ್ಪ ಸೊಸೈಟಿಯಲ್ಲಿ, ಮರ್ಯಾದೆ ಇದೆ. ನಾನ್ ಹೇಳ್ತಿರೋದು ನನ್ಗೆ ಎಷ್ಟು ಗೌರವ ಇದೆಯೋ ನನ್ನ ಹೆಣ್ಮಕ್ಳಿಗೂ ಅವ್ನ್ ಫೋನ್ ರೆಸ್ಪಾನ್ಸ್ ಮಾಡಲ್ಲ ಕೇಳು ಸರ್. ಅದು ಇವಾಗ ಬಿಫೋರ್ ಮುಂಚೆ ಒಂದು ಕ್ವಾರಿಯಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಹೀರೋಯಿನ್ಗೆ ಒಂದು ಫ್ರಾಂಕ್ ಮಾಡೋಣ ಅಂತ. ಸೊ ಇವಾಗ ಏನಂದ್ರೆ ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಇವಾಗ ಎಲ್ಲ ಮೇನ್ ಇರೋದೇ ನೋಡ್ತಾರೆ ಸರ್. ಇವಾಗ ನಮ್ಮಂತ ಒಂದು 6% ಯಾರು ನೋಡ್ತಾ ಇಲ್ಲ. ಇವಾಗ ನಮ್ಮ ಸುದೀಪ್ ಅಣ್ಣವ್ರಾಗಿರ್ಲಿ, ಇವಾಗ ನಮ್ಮ ಡಿ ಬಾಸ್ ಅಣ್ಣ, ಶಿವಣ್ಣ, ನಮ್ಮ ಧ್ರುವ ಅಣ್ಣ, ಯಶಣ್ಣ, ಇಂಥವ್ರದ್ದೇ ನೋಡ್ತಾ ಇದ್ದಾರೆ. ಇನ್ಯಾರ್ದು ನೋಡ್ತಾ ಇಲ್ಲ ಅಂದ್ರೆ ಗೊತ್ತಾಗ್ತಾ ಇಲ್ಲ. ಇವಾಗ ಒಂದು ಅಂದ್ರೆ ಏನಂದ್ರೆ ಇವಾಗ ಒಂದು ಪಿಕ್ಚರ್ ಮಾಡಕ್ ಮಾತ್ರ ದುಡ್ಡು ಇಟ್ಟಿರ್ತಾರೆ, ಪ್ರಮೋಷನ್ ಕಾಸಿರಲ್ಲ. ಇದೆಷ್ಟೋ ಪಿಕ್ಚರ್ ನಮ್ಮ ಕನ್ನಡದಲ್ಲಿ ಹೆಸರಿಲ್ದಂಗೆ ಹೋಗ್ಬಿಡುತ್ತೆ, ರಿಲೀಸ್ ಆಗಿ 2 ದಿವಸಕ್ಕೆ 3 ದಿವಸಕ್ಕೆ ಹೋಗ್ಬಿಡುತ್ತೆ. ನಾನು ಇಂಥ ಒಂದು ಕಂಟೆಂಟ್ ಮಾಡಿದ್ದೀನಲ್ಲ, ಜನಕ್ಕೆ ರೀಚ್ ಆಗ್ಬೇಕಂತಾನೆ ಅವತ್ತು ಒಂದು ವಿಡಿಯೋ ಮಾಡಿದೆ, ಇವತ್ತೂ ಒಂದು ವಿಡಿಯೋ ಮಾಡಿತ್ತು. ಅದೇ ಉದ್ದೇಶ. ಇದು ಏನು ಅಕ್ಕ ಬಂದು ನಿಜವಾಗ್ಲೂ ಏನೋ ಆವಾಜ್ ಹಾಕಿಲ್ಲ, ಇದೊಂದು ಸೆಟ್ಟಿಂಗ್ ತರ ನಾವು ಮಾತಾಡ್ಕೊಂಡು ನಿನ್ ಬಾಕ ಒಂದ್ ಸ್ವಲ್ಪ ರೀಚ್ ಆಗಲ್ಲ ಅಂತ ಹೇಳಿದ್ರು. ಸರಿ ಮಾಡೋಣ, ಜನಕ್ಕೆ ಒಳ್ಳೇದಾಯ್ತಂದ್ರೆ ಇದು ಈ ಪಿಕ್ಚರ್ ರೀಚ್ ಆಗ್ಬೇಕಂತ ನಾನು ಹೇಳಿ ಅಕ್ಕ ಬಂದು ಮಾಡ್ರು ಪಾತ್ರ. ಇದರಿಂದ ಏನ್ ಡ್ಯಾಮೇಜ್ ಆಯ್ತು ಈಗ? ಸೊ ಡ್ಯಾಮೇಜ್ ಅಂತ ನೋಡಿದ್ರೆ ಇವಾಗ ಸುಮ್ನೆ ಇದ್ರು ಏನಾದ್ರು ದೊಡ್ಡವ್ರಿಗೆ ಬಿಟ್ಟಿಲ್ಲ ಸರ್. ನಾನು ಯಾವ ಲೆಕ್ಕ ಸರ್? ಸರ್ ಏನಾದ್ರು ಮಾಡಾಕ್ಲಿ ಸರ್, ನನಗೆ ಈ ಪಿಕ್ಚರು ಜನಕ್ಕೆ ತಲುಪಬೇಕು ಸರ್. ಜನಕ್ಕೋಸ್ಕರ ಮಾಡಿದ್ನಿ. ಕಂಟೆಂಟ್ ನೋಡಿ, ನನ್ನ ಪಿಕ್ಚರ್ ಅವ್ರಿಗೇನೋ ಇಷ್ಟ ಇಲ್ಲ ಅಂದ್ರೆ ಅವತ್ತು ನಾನು ಇದೇ ತ್ರಿವೇಣಿ ಟಾಕೀಸ್ ಅಲ್ಲಿ ನಾನು ಮೀಡಿಯಾ ಮುಂದೆ ಹೇಳ್ತಾ ಇದೀನಿ, ತ್ರಿವೇಣಿ ಟಾಕೀಸ್ ಅಲ್ಲಿ ಫಸ್ಟ್ ಶೋ ಬಂದು ನಾನು ನಿಂತ್ಕೊಂತೀನಿ. ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ಅಭಿಮಾನಿ ದೇವರುಗಳು ನನ್ನ ಚೊಪ್ಲಿ ತಗೊಂಡು ಹೊಡಿಲಿ ಸರ್. ಈ ಸಬ್ಜೆಕ್ಟ್ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ನಾನು ಅಷ್ಟು ಕಷ್ಟಪಟ್ಟು ಜೀವ ಇಟ್ಟು ನೈಟ್ 2 ಗಂಟೆಗೆ ಹೋಗಿ ಎಲ್ಲ ಅಣ್ಣಂದಿರ ಹತ್ರ ನನ್ನ ಒಂದು ಜೀವನ ಒತ್ತೆ ಇಟ್ಟು ಮಾಡಿದ್ದೀನಿ ಸರ್ ಈ ಪಿಕ್ಚರ್. ಈ ಅಂದ್ರೆ ಆಡಿಯನ್ಸ್ಗೆ, ಜನಕ್ಕೆ ಹೋಗಿ ಅಭಿಮಾನಿ ದೇವರುಗಳಿಗೆ ಇದು ತಲುಪಬೇಕು. ಇವತ್ತು ಯಾವ ತರ ಎಲ್ಲ ಸಫರ್ ಪಡ್ತಾ ಇದ್ದಾರೆ ಅಂದ್ರೆ, ಒಂದು ಗಾಂಜಾ ಆಗಿರ್ಬೋದು, ಒಂದು ಎಣ್ಣೆ ಆಗಿರ್ಬೋದು, ಏನೋ ಇನ್ಕ್ಲೂಡ್ ಏನಾರು ಆಗಿರ್ಲಿ ಸರ್, ಟ್ಯಾಪ್ ಏನೋ ಬರ್ತಿರ್ತಾರೆ ಇವಾಗ, ಅದನ್ನ ಹಾಕೊಂತಾರೆ ಎಲ್ಲ. ಅವ್ರು ಹಾಕೊಂತಾರಲ್ಲ, ಆ ಕ್ಷಣಕ್ಕೆ 10 ನಿಮಿಷ ಅವ್ರ ಮೈಂಡ್ ಅವ್ರ ಸೆಟಲ್ ಇರಲ್ಲ ಸರ್. ಅವ್ರು ಏನ್ ಮಾಡ್ತಾರಂತ ಅವ್ರಿಗೂ ಗೊತ್ತಾಗಲ್ಲ. ಯಾರೋ ಸಿಕ್ತಾಗ ಅವ್ರೇನೋ ಮಾತಾಡಿದಾಗ ಪಟ್ಟಂತ ಹೊಡಿಯೋದು, ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಉಸಿರು ಹೋಗೋದು, ಈ ತರ ಎಲ್ಲ ತುಂಬಾ ಇನ್ಸಿಡೆಂಟ್ ನಡೆದೈತೆ ಸರ್. ಎಣ್ಣೆ ಹೊಡೆದಾಗ ಸುಮ್ಮನೆ ಒಂದು ಬಾರ ಕೂತ್ಕೊಂಡಿರ್ತೀವಿ, ನಾವು ಕೂತ್ಕೊಂಡಿರ್ತೀವಿ. ಎಣ್ಣೆ ಹೊಡೆದಾಗ ಇವನ್ ನಾರ್ಮಲ್ ಆಗಿ ನೀವು ನನ್ಗೆ ಏನಂದ್ರು ನಾನು ಅದು ಕೇಳ್ಕೊಬಿಡ್ತೀನಿ. ಅದು ಎಣ್ಣೆ ಹೊಡೆದಾಗ ತಲೆ ಗರ್ರ ಅಂತ ಆಗ್ತೈತೆ, ಏನೋ ಸ್ಪಾಟ್ ಅಲ್ಲಿ ಹೊಡೆಯಕ್ ಹೋಗಿರ್ತೀನಿ, ಮರ್ಡರ್ ಆಗ್ಬಿಟ್ಟಿರ್ತಾರೆ. ಆ ತರ ಬಾರಲ್ಲಿ ಇಷ್ಟೋ ಇನ್ಸಿಡೆಂಟ್ ನಡೆದೈತೆ. ಅವರೇ ಹೇಳಿದ್ದಾರೆ, ನಾನು ಸುಮ್ಮನೆ ಮಾತಾಡೋಕೆ ಹಿಂಗ ಅಂದ ಕೋಪದಲ್ಲಿ ಚುಚ್ಬಿಟ್ಟು ಉಸಿರು ಹೋಗ್ತೈತೆ ಅಂತ ಗೊತ್ತಾಗಲ್ಲ. ಬಟ್ ಅವರಲ್ಲ, ಅವ್ರು ಹೊಡ್ಬೇಡ ಒಂದು ರಾಕ್ಷಸ ತುಂಬಿಡ್ತಾನೆ ಆ ಗಾಂಜಾ ಹೊಡೆದಾಗ, ಆ ಎಣ್ಣೆ ಹೊಡೆದಾಗ. ಅದು ಏನಕ್ಕಂತಾನೆ ನಾನು ಕೇಳ್ತಾ ಇರೋದು. ಇವತ್ತು ಎಷ್ಟೋ ಜನ ತಂದೆ ತಾಯಿಗಳು, ನಾನು ಪರಪ್ಪನಾಗಿರೋದು ನೋಡಿದ್ದೀನಿ ಸರ್, ಊಟ ಇಟ್ಕೊಂಡು ರೋಡಲ್ಲಿ ಕೂತಿದ್ದಾರೆ ಸರ್.
ಇವತ್ತೆಷ್ಟೋ ಮಕ್ಕಳಿಗೆ ತಂದೆ ತಾಯಿಗೆ ಮಕ್ಕಳು ಬೆಂಕಿ ಇಡಬೇಕು. ಇವತ್ತೇನ್ ಪರಿಸ್ಥಿತಿ ಆಗ್ಬಿಡೈತಂದ್ರೆ ತಂದೆ ತಾಯಿ ಮಕ್ಕಳಿಗೆ ಇಡ್ತಾ ಇದ್ದಾರೆ. ಏನಕ್ಕಂದ್ರೆ ಆ ದೇಹಗಳೆಲ್ಲ ತಿಳ್ಕೊಬಿಡ್ತೈತೆ ಎಣ್ಣೆಯಲ್ಲಿ, ಸರಿ ಊಟ ಮಾಡಲ್ಲ ಎಣ್ಣೆ ಹೊಡೆದಾಗ. ಇದೆಲ್ಲ ಬೇಡ ಅಂತಾನೆ ಸರ್ ಒಂದು ಇನ್ಸ್ಟೆಂಟ್ ಮಾಡಿರೋದು. ಚಿಕ್ಕದಾಗಿ ಒಂದು ಜನಕ್ಕೆ ತಲುಪಬೇಕು. ಇದರಿಂದ ಏನ್ ಆಗ್ತೈತೆ ಅನ್ನೋದನ್ನ ಜನಕ್ಕೆ ತಲುಪಿಸ್ತೀನಿ. ಅದು ಯಾಕೆ ಮೆಸೇಜ್ ಮಾಡ್ತಿದ್ದೀನಿ ಅಂದ್ರೆ ಅಂಡರ್ವರ್ಲ್ಡ್ ಹನ್ನೊಂದರ ಕೈಯಲ್ಲಿ ಅವ್ರ ಕೈಯಲ್ಲೇ ಇದು ಮಾಡ್ಸಿದೀನಿ. ಅವಾಗ ಅವ್ರಿಗೆ ಒಂದ್ ಕಡೆ ರೀಚ್ ಆಗ್ತೈತೆ ಅಂತಾನೆ ಸರ್ ಮಾಡ್ಸಿರೋದು. ಬೇರೆ ಯಾವ ಉದ್ದೇಶಕ್ಕೂ ನಾನೊಂದು ಪ್ರಮೋಷನ್ ಆಗಿರ್ಬೋದು. ಇವತ್ತು ಅಕ್ಕ ನಾವು ಬಂದು ಮಾಡಿರೋದು ಪ್ರಮೋಷನ್, ಅವತ್ತು ಹೀರೋಯಿನ್ ನಾವು ಅಲ್ಲಿ ವೈರಲ್ ಮಾಡಿರೋದು ಎಲ್ಲ ಒಂದು ಪ್ರಮೋಷನ್ನೇ ಸರ್. ನಾನು ಇನ್ನೊಬ್ರಿಗೆ ಫೇಕ್ ಮಾಡಿ ನಾನು ದುಡ್ಡು ಮಾಡ್ಬೇಕಂತೆಲ್ಲ ಏನಿಲ್ಲ ಸರ್. ಇವತ್ತು ನಾನು ಹೇಳ್ತಾ ಇರೋದು ಒಂದೇ ಒಂದು, ನಾನು ಪಿಕ್ಚರ್ ಮಾಡ್ಬೇಕಂದ್ರೆ ಎಲ್ರು ಕೇಳಿದ್ರು ಹೋಗ್ತಾರ ಅಂತ. ಹೋಗ್ಲಿ ಯಾರು ಹೋಗ್ಕಾರ ಹಾಕಕ್ಕಾಗಲ್ಲ ಸರ್. ನಾನು ಅವತ್ತಿಂದ ಹೇಳ್ತಾ ಇರೋದು ಶಿವಣ್ಣ ಯಾವಾಗ್ರೀನು ಅವ್ರನ್ನ ನೋಡಿ ನಾವು ಬೆಳೆದವರು. ಇವತ್ತು ಇಲ್ಲೇ ರಾಜ್ಕುಮಾರ್ ಸ್ಟ್ಯಾಚು ಐತೆ. ನಾನು ಯಾವಾಗ್ಲೂ ಹೋಗ್ಬೇಕಾದ್ರೆ ಎವ್ರಿ ಡೇ ನಾನು ಹೋಗ್ಬೇಕಾದ್ರೆ ರಾಜ್ಕುಮಾರ್ ಅಪ್ಪಾಜಿ ಅವ್ರನ್ನ ಮುಕ್ಕೊಂಡೇ ಹೋಗೋದು. ದೊಡ್ಡ ಮನೆ ಆಶೀರ್ವಾದ ಯಾವಾಗ್ಲೂ ಇರ್ತೈತೆ. ಅದೇ ತರ ನನಗೆ ಈ ಮಟ್ಟಕ್ಕೆ ನಾನು ನಿಲ್ಲೋದಕ್ಕೂ ಕಾರಣನೂ ವಿಜಯಣ್ಣನೇ. ಸಲಗದಲ್ಲಿ ಒಂದು ಸೂರ್ಯನ ಒಂದು ಪಾತ್ರ ಕೊಟ್ಟಿರೋದು ಅವರೇನೆ ಕಾರಣ. ಇವತ್ತು ಈ ಬ್ರ್ಯಾಂಡ್ ಎಲ್ಲ ನಿಂತಿರೋದು ಅವರಿಂದನೇ ಕಾರಣ. ನಾನೆಲ್ಲ ನೆನ್ಸ್ಕೋಬೇಕು ಸರ್ ಇವತ್ತಲ್ಲ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ ಡಿ ಬಾಸ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಇವತ್ತು ಸರ್ ಎಲ್ಲೂ ₹1 ನಾನು ಎಲ್ಲೂ ಸಾಲ ಮಾಡಿಲ್ಲ ಸರ್. ನನ್ ಮನೆ ದುಡ್ಡನ್ನ ಹಣ ಇಟ್ಟಿದ್ದೀನಿ. ಎಲ್ಲ ಹಣ ಇಟ್ಟು ಎಲ್ಲಾನು ಮಾಡಿ ಈ ಜನಕ್ಕೆ ತಲುಪಬೇಕಂತಾನೆ ಮಾಡಿದೀನಿ ಸರ್. ನಾನು ಇವಾಗಲೂ ಹೇಳೋದು ಒಂದೇ ಒಂದು ಮಾತು ಸರ್, ಡಿ ಬಾಸ್ ಹೇಳ್ದಂಗೆ ನಾನು ತಲೆ ಹಿಡ್ದಿಲ್ಲ, ತಲೆ ಹೊಡೆದಿಲ್ಲ ಸರ್. ನನ್ ಮನೆ ದುಡ್ಡನ್ನ ತಂದು ಇಟ್ಟಿದ್ದೀನಿ ಸರ್. ಇನ್ನೊಬ್ರ ಮನೆ ಹಾಳು ಮಾಡಿ ನಾನು ಬೆಳಿಬೇಕಂದ್ರೆ ಅವತ್ತು ನನ್ನ ಜೀವ ಹೋಗ್ಲಿ ಸರ್. ಇನ್ನೊಬ್ಬನ ತುಳಿದ್ಬಿಟ್ಟು ಬಂದು ಆ ತರ ಬಾಳು ನನಗೆ ಬೇಡ ಸರ್. ನಮ್ಮ ತಂದೆ ತಾಯಿ ನನಗೆ ಬೆಳೆಸೋದಿಲ್ಲ ಸರ್. ಸರ್ ಹೆಂಗಂದ್ರೆ ನಾನು ಎಲ್ಲ ಕೊಟ್ಬಿಡ್ತೀನಿ ಸರ್, ಎಲ್ಲ ಕೊಟ್ಬಿಡ್ತೀನಿ. ನಂಗೆ ಯಾವ್ದು ಸಿಗಲ್ಲ ಸರ್. ಅದು ದುಡ್ಡಾಗಿರ್ಬೋದು ಅಥವಾ ಪ್ರೀತಿ ಆಗಿರ್ಬೋದು, ನನ್ನ ಡೆಡಿಕೇಶನ್ ಆಗಿರ್ಬೋದು, ನನ್ಗೆ ಯಾವ್ದು ಬಂದಿಲ್ಲ. ಸೊ ನನ್ನ ಹಣೆ ಬಾರ ಇಷ್ಟ ಅಂತ ನಾನು ಹಂಗೆ ಬದ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಏನ್ ನಡೀತಾ ಇತ್ತಂದ್ರೆ ನಾಟಕ ಮಾಡಿದವ್ರಿಗೆ ಇಡೀ ಸುತ್ತಿರ ಎಲ್ಲ ರಿಲೇಷನ್ಗಳು ಇದ್ದಾರೆ, ಎಲ್ಲರೂ ಇರ್ತಾರೆ. ಅವ್ರಿಗೆ ಇಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಇರೋರಿಗೆ ಯಾರು ಇಲ್ಲ ಸರ್. ನನ್ನ ಜೀವ ಇರೋ ಗಂಟನು ನಾನು ಪಿಕ್ಚರ್ ಅಲ್ಲಿ ನನ್ನ ಜೀವ ಇರೋ ಗಂಟ ನಾನು ಪಿಕ್ಚರ್ ಮಾಡ್ತೀನಿ ಸರ್. ಯಾರು ಏನೇ ಅನ್ಲಿ, ಯಾರೇ ತುಳಿಲಿ, ಎಷ್ಟೇ ಮಾಡ್ಲಿ ಸರ್, ನನ್ನ ಜೀವ ಇರೋ ಗಂಟನು ನನ್ನ ಜೀವ ಹೋದ್ರೆ ನಾನು ಪಿಕ್ಚರ್ ಅಲ್ಲೇ ಹೋಗ್ಬೇಕು ಸರ್. ಇದಕ್ಕಂತಾನೆ ನಾನು ಡೆಡಿಕೇಶನ್ ಮಾಡಿದೀನಿ, ಎಲ್ಲ ಮಾಡಿದೀನಿ. ಇದಕ್ಕೋಸ್ಕರ ನಾನು 6 ಪ್ಯಾಕ್ ಮಾಡಿದೆ. ಸಿನಿಮಾ ಇಂಡಸ್ಟ್ರಿ ಅಂತಂದ್ರೆ ಸಾಮಾನ್ಯವಾಗಿ ಬೆಳಿಲಿಕ್ಕೆ ಬಿಡೋದಿಲ್ಲ. ಇದು ನಿಮಗ್ ಮಾತ್ರ ಅನುಭವ ಆಗಿದ್ದಲ್ಲ. ಈಗ ಹಿಂದೆ ಸುದೀಪ್ ಅವರು ಕೂಡ ತುಂಬಾ ಕಷ್ಟಪಟ್ಟು ಬಂದ್ರು, ಉಪೇಂದ್ರ ಅವರು ಕೂಡ ತುಂಬಾ ಕಷ್ಟಪಟ್ಟು ಬಂದ್ರು, ದುನಿಯಾ ವಿಜಯ್ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಇಂಥ ದಿಗ್ಗಜ ನಾಯಕರೇ ಕಷ್ಟಪಟ್ಟು ಬಂದಿದ್ದಾರೆ. ಇಂತಹ ಒಂದು ಸಮುದ್ರದಲ್ಲಿ ನೀವು ಧುಮುಕಿದಿರಿ. ನಿಮಗೆ ಆ ಬಂಡತನ ಇದೆಯಾ, ನಾನು ನಿಲ್ತೀನಿ, ನನ್ನನ್ನು ನಾನು ಅಪ್ರೂವ್ ಮಾಡ್ಕೋತೀನಿ ಅಂತ? ಖಂಡಿತವಾಗ್ಲೂ ಐತೆ ಸರ್. ಅದು ಇದಕ್ಕೆ ಸರ್ ನಾನು ಇಷ್ಟು ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ. ನನ್ನ ಗುರಿ, ನನ್ನ ಆಮಿನೇಷನ್, ನಾನು ಯಾವತ್ತಿಗೂ ನೆವರ್ ಗಿವ್ ಅಪ್ ಸರ್. ನಾನು ಯಾರಿಗೂ ಯಾವತ್ತೂ ನಾನು ಬಿಡ್ಕೊಡಲ್ಲ ಸರ್. ಇವತ್ತು ನನ್ನ ಯಾರು ಕತ್ತರಿಸ್ತಾ ಇದ್ದಾರೋ ನನ್ನ ರಾಜವಂಶವಾಗಿ ನಾನು ಸಾಯ್ಬೇಕಂತ ಆಸೆ ಪಡ್ತೀನಿ ಸರ್. ನಾನು 10 ಜನ ಹಾಕೊಂಡು ನಾನು ಬಿಲ್ಡಪ್ ಮಾಡಿ ಬೆಳೆದವನಲ್ಲ ಸರ್. ಹಳ್ಳದಿಂದ ಕಷ್ಟದಲ್ಲಿ ನಾನು ನೋಡ್ಕೊಂಡು ಬೆಳೆದವನು. ನನ್ನ ಕಣ್ಣಲ್ಲಂತೂ ಭಯ ಇಲ್ಲ ಸರ್. ನನ್ನ ಎದುರ್ಸೋನ್ ಕಣ್ಣಲ್ಲಿ ಅವ್ನ ಕಣ್ಣಲ್ಲೂ ಭಯ ಇರ್ಬಾರ್ದು. ಯಾಕಂದ್ರೆ ಅವನು ಗಂಡಸೆ, ನಾನು ಗಂಡಸೆ ಸರ್. ಅದೇನೇ ಆಗ್ಲಿ ಸರ್, ಹೊಡೆದಾಡ್ಲಿ, ಬೇಕಾದ್ರೆ ಹೊಡಿಲಿ ಸರ್. ನಾನು ಹೇಳ್ತಾ ಇಲ್ವಾ, ಫಸ್ಟ್ ಡೇ 20ನೇ ತಾರೀಕು ನನ್ನ ಪಿಕ್ಚರ್ ರಿಲೀಸ್ ಆಗ್ತೈತೆ. ಆಡಿಯನ್ಸ್, ಅಭಿಮಾನಿ, ದೇವರುಗಳು ಅವ್ರಿಗೇನೋ ಇಷ್ಟ ಇಲ್ಲ ಅಂದ್ರೆ ನಾನು ಬಂದು ನಿಂತ್ಕೊಂತೀನಿ. ಚೊಪ್ಲಿ ನನ್ಗೆ ಹೊಡಿಲಿ ಸರ್. ಏನೋ ಇಂಥ ಪಿಕ್ಚರ್ ಮಾಡಿದ್ಯಾ ಕನ್ನಡಕ್ಕೆ ಅಂತ ಹೇಳಿ ಹೊಡ್ಸ್ಕೊಂತೀನಿ. ನಾನು ಎದೆ ಬಟ್ಟೆ ಬಿಚ್ಕೊಂಡು ಹೊಡಿತೀನಿ ಸರ್, ಹೊಡ್ಸ್ಕೊಂತೀನಿ ಸರ್. ಅಭಿಮಾನಿ ದೇವ್ರ ಕೈ, ಅವ್ರ ಕೈಲಿ ಹೊಡ್ಸ್ಕೊಂತೀನಿ. ಇನ್ಯಾಕೆಲ್ಲ ನಾನು ತಲೆ ಬಗ್ಗಲ್ಲ ಸರ್. ಯಾಕಂದ್ರೆ ಇವತ್ತು ನೋಡ್ತಾ ಇರೋದೇ ಅವರೇ, ಇವತ್ತು ನನ್ನ ಬೆಳೆಸ್ತಾ ಇರೋದೇ ಅವ್ರೆ. ಅವ್ರು ಏನಾದ್ರು ಬೈಲಿ, ಏನಾರು ಮಾಡಲಿ ಸರ್, ನನ್ಗೆ ಅದೆಲ್ಲ ಆಶೀರ್ವಾದ ಇದ್ದಂಗೆ ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ ಏನೋನೋ ನನಗೆ, ನನ್ನ ಫ್ಯಾಮಿಲಿಗೆ ಎಲ್ರಿಗೂ ಏನೇನೋ ಮಾತಾಡಿ ಪರವಾಗಿಲ್ಲ. ಅವ್ರೇನು ಗೊತ್ತಿತ್ಕೊಂಡು ಮಾಡ್ತಾರೋ ಇಲ್ಲ ಗೊತ್ತಿಲ್ಲದೆ ಮಾಡ್ತಾ ಇದಾರೋ ಗೊತ್ತಿಲ್ಲ. ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ಪಿಕ್ಚರ್ ನೋಡ್ಬಿಟ್ಟು ನನ್ಗೆ ಏನಾದ್ರು ಕೆಟ್ಟದಾಗಿ ಮಾಡಂಗಿದ್ರು ಬರೀಲಿ. ಇಲ್ಲ ಬಂದು ನನ್ನ ಆಫೀಸು ಇಲ್ಲೇ ಐತೆ ಕುರುಬರಳ್ಳಿ, ಅಡ್ರೆಸ್ ಹೇಳ್ಬಿಡ್ತೀನಿ ಸರ್. ಕುರುಬರಳ್ಳಿಯಲ್ಲಿ ಇರೋದು ನಾನು. ಮನೆ ನಂಬರು 145, ನನ್ನ ಆಫೀಸು 100, ಜೈಸಿ ನಗರು, 2ನೇ ಕ್ರಾಸಲ್ಲಿ. ಯಾರು ಬಂದು ಕೇಳಿದ್ರು ಸೂರ್ಯಣ್ಣ ಅಂತ ಹೇಳ್ತಾರೆ. ದಯವಿಟ್ಟು ಇಲ್ಲಿ ಏನಾದ್ರು ಬೇಯಿದ್ರೆ ಇಲ್ಲೇ ಬಂದು ಬೈರಿ, ನಾನೆಲ್ಲ ತಗೊಂತೀನಿ. ನನ್ಗೆ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಬಂದು ಡೈರೆಕ್ಟ್ ಆಗಿ ಹೇಳಿ. ನನ್ಗೇನು ಅದೇನು ಬೇಜಾರಿಲ್ಲ ಸರ್. ಪಿಕ್ಚರ್ ನೋಡ್ಬಿಟ್ಟು ಮಾತಾಡಿ ಅಂತಾನೆ ನಾನು ಕೇಳ್ತಾ ಇರೋದು. ಅಂದ್ರೆ ನಿಮ್ಮ ಒಂದು ಆತ್ಮವಿಶ್ವಾಸ ಏನಂದ್ರೆ ನೀವು ಮಾಡಿರೋ ಚಿತ್ರದಲ್ಲಿ ಒಂದು ಸಂದೇಶ ಇದೆ, ವೀಕ್ಷಕರಿಗೆ ಒಂದು ಮನೋರಂಜನೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತ. ಅದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ನೀವು ಸಕ್ಸಸ್ ಆಗ್ತೀರಾ ಅಂತ ನಿಮಗೆ? ಸರ್ ನನಗೆ 100% ನಾನು ನಿಲ್ಕೊಂತೀನಿ ಅಂತ ನನ್ಗೆ ಹೋಪ್ ಐತೆ ಸರ್. ನಿಲ್ಸ್ಕೊಂತೀನಿ. ಅಭಿಮಾನಿ ದೇವರುಗಳು ನಾನು ಇವತ್ತವರೆಗೂ ಕೈ ಬಿಟ್ಟಿಲ್ಲ. ಒಂದು 10 ಜನ ಬೈದ್ರು 5 ಜನ ನನ್ನ ಕೈ ಹಿಡಿಯೋರು ಇದ್ದಾರೆ ಸರ್. 1000 ಜನ ಕತ್ತರಿಸೋರು ಒಬ್ಬ ಕಾಯೋನು ಇರ್ತಾನಂತೆ. ಅದು ಕಾಯೋರು ನನ್ನ ಅಭಿಮಾನಿ ದೇವರುಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ನೀವು ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಹಿರಿಯ ನಟರ ಹತ್ರ, ನಾಯಕ ನಟರ ಹತ್ರ ಹೋಗಿ ಬೆಸ್ಟ್ ವಿಶೇಷ ಏನೋ ತಗೊಂಡಿದ್ದೀರಾ? ಸರ್ ಎಲ್ಲರ ಹತ್ರನೂ ಹೋದೆ, ಯಾರು ಸಿಕ್ಕಿಲ್ಲ ಸರ್, ಯಾರು ಸಿಕ್ಕಿಲ್ಲ.
ಇವತ್ತರೆಗೂ ಅಭಿಮಾನಿ ದೇವರುಗಳು ನೋಡಿ ಶೇರ್ ಮಾಡ್ತಾ ಇದ್ದಾರೆ. ಪ್ರಯತ್ನ ಪಟ್ರ ನೀವು? ಈಗ ಶಿವಣ್ಣ ಇರ್ಬೋದು. ಓದೆ ಸರ್, ಅವ್ರಿಗೆ ಗೊತ್ತಾಗಿಲ್ಲ, ಅವ್ರಿಗೆ ಗೊತ್ತಿಲ್ಲ ವಿಷಯ. ನಾನು ಓದೆ ಮನೆ ಹತ್ರ, ಎಲ್ರು ಮನೆ ಹತ್ರನೂ ಓದೆ. ಇಲ್ಲ 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 ಅಂತ ಇದ್ರು. ಸರಿ ಇರ್ಲಿ ಬಿಡಿ ಅಂತ ನಾನು ಬಂದ್ಬಿಟ್ಟೆ ಸರ್. ನನ್ ಟೈಮ್ ಸರಿಯಿಲ್ಲ ಸರ್. ಯಾರ ಬಗ್ಗೆನೂ ಹೇಳಕ್ ನಾನು ಯಾರ ಬಗ್ಗೆನೂ ಹೇಳಕ್ಕೆ ನನ್ಗೇನು ಚೂರು ರೈಟ್ಸ್ ಇಲ್ಲ. ಬಟ್ ನನ್ ಟೈಮ್ ಸರಿಯಿಲ್ಲ ಇದ್ದಾಗ ಏನ್ ಮಾಡಕ್ಕಾಯ್ತದೆ? ಇದು ನಾನು ಯಾರಂತ ಪ್ರೂಫ್ ಒಂದು 22 ವರ್ಷ ಸರ್ ನನ್ನ ಕೆರಿಯರ್. ಇದು ನನ್ನ ಕೆರಿಯರ್ ಸರ್. ನಾನು ಪ್ರೂಫ್ ಮಾಡ್ಕೊಂಡಂತ ಇದು ಕೆರಿಯರ್, ನನ್ನ ಲೈಫ್, ನನ್ನ ಸ್ಟ್ರಗಲ್ ಎಲ್ಲಾನು ಇದ್ರಲ್ಲಿ ಉಡುಪಾಗಿಟ್ಟಿದ್ದೀನಿ ಸರ್. ಎಷ್ಟು ವರ್ಷ ಆಯ್ತು ಇಂಡಸ್ಟ್ರಿ ಬಂದು? 23 ವರ್ಷ ಆಯ್ತೈತೆ ಸರ್ ಇಂಡಸ್ಟ್ರಿ ಬಳಿ. ಜೂನಿಯರ್ ಆರ್ಟಿಸ್ಟ್ ಆಗಿ ಬೆಳೆದವನು, ಆಟೋ ಓಡಿಸ್ಕೊಂಡು ಗ್ಯಾಂಗ್ ಆರ್ಟಿಸ್ಟ್ ಆಗಿ ಬೆಳೆದವನು ಸರ್ ನಾನು. ಓಕೆ, ನೀವು ಮಾಡಿದ ಬೇರೆ ಚಿತ್ರಗಳಲ್ಲಿ ಪ್ರಮುಖ ಪಾತ್ರ ಅಂದ್ರೆ ಯಾವುದು? ನಾನು ಮೊಟ್ಟ ಮೊದಲು ಮಾಡಿದ್ದು ದುನಿಯಾ ವಿಜಯ್ ಅಣ್ಣನ ಪಿಕ್ಚರ್ ಅಲ್ಲಿ ದೇವ್ರು ಅಂತ. ನನ್ಗೆ ಒಂದು ಒಳ್ಳೆ ಹೆಸರು ಕೊಡ್ತಂದೆ. ದರ್ಶನ್ ಅಣ್ಣ ಪಿಕ್ಚರ್ ಅಲ್ಲಿ ಚಕ್ರವರ್ತಿ ಅಂತ ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್ ಕೊಟ್ರು. ಇವತ್ತು ನಾನು ಒಂದೇ ಒಂದು 50 ಡಿ-ಬಾಸ್ ಅನ್ನೋ ಬಗ್ಗೆ ಹೇಳ್ಬೇಕು ಅಂತ ತುಂಬಾ ಇಷ್ಟಪಡ್ತೀನಿ ಸರ್. ಆಪೋಸಿಟ್ಗೆ ಒಂದು ಕ್ಯಾರೆಕ್ಟರ್, ಅವ್ರ ಆಪೋಸಿಟ್ಗೆ ಒಂದು ಕ್ಯಾರೆಕ್ಟರ್ ನಿಲ್ತಾ ಇತ್ತು. ಅದು ಯಾರು? ನಾನು ಇಡ್ತಾ ಇದ್ದೀನಿ. ನಿಲ್ಲ ಗಂಟನೂ ನನಗೆ ಭಯ. ಯಾಕಂದ್ರೆ ಡಿ-ಬಾಸ್ ಅಣ್ಣನ ಜೊತೆ ನಿಲ್ಬೇಕಂದ್ರೆ ರವಿಶಂಕರ್, ಕಿಶೋರ್ ಅಂತಂತ ಗಟ್ಟಿಗಳು ನಿಲ್ಬೇಕು. ಅವಾಗ ಆ ಪಿಕ್ ನಾನು ಬೆಳಿತಾ ಇದ್ದೀನಿ. ನನ್ನೆಲ್ಲಾರು ಬಾಸ್ ಎಲ್ಲರೂ ಇವನ್ನ ಬ್ಯಾಡ್ ಅಂದ್ಬಿಡ್ತಾರ, ಇವನ್ನ ಹೊಸವನ್ನ ಯಾರೋ ಕರ್ಕೊಂಡ್ ಬಂದಿರ ಅಂತ ಎಲ್ಲೋ ಒಂದ್ ಕಡೆ ಕ್ಯೂರಿಯಾಸಿಟಿ ಉಟ್ಕೊಂಡ್ಬಿಟ್ಟಿತ್ತು. ಚಿಂತನ್ ಸರ್ ಡೈರೆಕ್ಟ್ರು. ಆದ್ರೂ ಚಿಂತನ್ ಸರ್ ಒಂದು ಡೈಲಾಗ್ ಕೊಟ್ರು. ಅಲ್ಲಿ ಆ ಡೈಲಾಗ್ ಹೇಳಕ್ ಹೋಗ್ತಾ ಇದೀನಿ, ಭಯ. ಬಾಸ್ ಬಂದ್ರು, ಎಲ್ಲಿ ನನ್ನ ಬೇಡ ಅಂದ್ಬಿಡ್ತಾರ ಅಂತ ನಿಂತ್ಕೊಂಡಿದ್ದೆ. ಬಂದು ಹಿಂಗ್ ಗುರಾಯಿಸಿದ್ರು ಸರ್. ನಾನು ಹಿಂಗ್ ನೋಡ್ದೆ. ಚಿನ್ನು ಓಕೆನಾ ಅಂದ್ರು. ಓಕೆ ಅಂದೆ. ಹೇಳ್ತೀಯ ಡೈಲಾಗ್? ಹೇಳ್ತೀನಿ ಅಂದ್ರೆ ಆಮೇಲೆ ಕೊಟ್ರು ಡೈಲಾಗ್. ಸುಜಾನ್ ಸರ್ಗೆ ಒಂದು ಡೈಲಾಗ್, ಆಮೇಲೆ ಡಿ-ಬಾಸ್ ಅಣ್ಣಂಗೆ ಹೇಳೋ ಕ್ಯಾರೆಕ್ಟರ್. ಆಮೇಲೆ ಹೇಳ್ಬಿಟ್ಟು ದೊಡ್ಡ ಡೈಲಾಗ್ ಸರ್ ಅದು. ನನಗೆ ಅಷ್ಟು ದೊಡ್ಡ ಡೈಲಾಗ್ ಕೊಡ್ತಾರಂತ ನನಗೆ ನೆನ್ಸ್ಕೊಂಡಿದ್ದಿಲ್ಲ. ಆಮೇಲೆ ಹೇಳಿದಷ್ಟಕ್ಕೆ ಒಂದೇ ಟೇಕಲ್ಲಿ ಓಕೆ ಆಯ್ತು. ಆಮೇಲೆ ಚಿಂತನ್ ಸರ್ಗೆ ಏನಾಗ್ಬಿಟ್ಟು ಖುಷಿ ಆಗ್ಬಿಡ್ತು. ಸರ್ ದಿನೇಶ್ ಇನ್ನೊಂದು 3 ಮಾಡ್ತೀನಿ ಅಂದ್ರು. ಯಾಕಂದ್ರೆ ಇನ್ನೊಂದು 3 ಕ್ಯಾಮ್ರಾ ಇಡೋಣ, ಲೈವ್ ಆಗಿ ಬಂದು ಹೊಡಿತಾರೆ. ನಾನು ಬೆಳ್ತೀನಿ ಒಂದು ಸ್ಟೇಜ್ ಅಲ್ಲಿ. ಅದು ಹಂಗೆ ಆ ಟೇಬಲ್ ಹೊಡೆದೋಗ್ಬಿಡ್ತೈತೆ ರಿಯಲ್ ಆಗಿ. ಇನ್ನೊಂದು ಕ್ಯಾಮ್ರಾ ಇಡ್ತೀರಾ ಮಾಡ್ತೀರಾ ಅಂದ್ರು. ಮಾಡ್ತೀನಿ ಸರ್ ಅಂದ್ರೆ ತಿರ್ಗಾ ಹೊಡೆದ್ರು. ಡಿ-ಬಾಸ್ ಅಣ್ಣ ಹೊಡೆದು ತಿರ್ಗಾ ಬಿತ್ತು. ಎಲ್ಲ ಶಾರ್ಟ್ ಎಲ್ಲ ಹೋಗ್ತಾಯಿತ್ತು. ನಾನು ಹೋಗಿದ್ದೆ, ಅಣ್ಣನ ಕಾಲಲ್ಲಿ ಬಿದ್ದೆ. ಚಿನ್ನು ಎದೋಳು ಅಂದ್ರು. ಸೂಪರ್ ಆಗಿ ಮಾಡಿದ್ದೆ ಚಿನ್ನು, ಆಲ್ ದ ಬೆಸ್ಟ್ ಅಂತ. ಫಸ್ಟ್ ಟೈಮ್ ಸರ್ ಇಡೀ ನಾನು 22 ವರ್ಷ ಕೆರಿಯರ್ ಅಲ್ಲಿ ನನ್ನ ಹೊಗಳಿತ್ತು. ಫಸ್ಟ್ ನೀನ್ ಚೆನ್ನಾಗಿ ಬರ್ತೀಯ ಅಂತ ಹೇಳಿತ್ತು ಒಂದು ದೇವ್ರು ಅಂದ್ರೆ ಅದು ನಮ್ಮ ಡಿ-ಬಾಸ್ ಅಣ್ಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಬೆಂಬಲವಾಗಿ ತಟ್ಟಿ ತುಂಬಾ ಖುಷಿ ಪಟ್ರು. ಆಮೇಲೆ ಹೈದರಾಬಾದ್ ಅಲ್ಲಿ ಒಂದು ಸೋಲೋ ಫೈಟ್ ಇತ್ತು ಡಿ-ಬಾಸ್ ಅಣ್ಣನಿಗೂ ನನಗೂ. ಫೈಟ್ ಆಯ್ತು. ಒಂದು ಶಾರ್ಟ್ ಹೊಡೆದ್ರು, ಮೇಲೆಲ್ಲ ಬಿತ್ತು. ಒಂದೇ ಟೇಕ್ ಸರ್, ಒಂದ್ 3 ನಿಮಿಷ ನಡೀತಿತ್ತು ಆ ಫೈಟ್. ಒಂದೇ ಟೇಕೆ ಮಾಡ್ಬೇಕಾಗಿತ್ತು. ಸರಿ ಅಣ್ಣ ಬಂದ್ರು, ಬಾಸ್ ಬಂದ್ರು, ಎಲ್ಲ ನಿಂತ್ಕೊಂಡು ಒಂದು ಟೇಕಲ್ಲಿ ಹೈದರಾಬಾದ್ ಅಲ್ಲಿ ಒಂದೇ ಟೇಕು ಎಲ್ಲ ಓಕೆ ಆಯ್ತು. ಆಮೇಲೆ ಎಲ್ಲ ಕ್ಲಾಪ್ಸ್ ಹೊಡೆದ್ರು ಸರ್. ಕ್ಲಾಪ್ಸ್ ಹೊಡೆದಿರೋಷ್ಟಕ್ಕೆ ಅವತ್ತು ನನಗೆ ಶೂ ಎಲ್ಲ ಹೊಡೆದ್ರು ಡಿ-ಬಾಸ್ ಅಣ್ಣ. ಅವ್ರು ನನ್ನ ಕಾಲ್ ಮುಟ್ಟಾಕ್ ಬಂದ್ರು. ಚಿನ್ನು ಏನ್ ರೆಡಿ ಅಂತಂದ್ರೆ ಸರ್ ಅಣ್ಣ ಹೇಳ್ಬಿಟ್ಟು ನಾನು ಕಾಲ್ ತೆಗೆ ಬಿಟ್ಬಿಟ್ಟೆ. ಇದಳು ಅಂದ್ಬಿಟ್ಟೆ. ಇಲ್ಲೆಲ್ಲ ಹಿಂಗ್ ಹೊಡ್ಸಿದ್ರು ಶೂ ಕಾಲೆಲ್ಲ ಹೊಡ್ಬಿಟ್ಟು. ಆಮೇಲೆ ಏನೋ ಸೇಫ್ಟಿ ಐತೆ ಅಂದ್ರು. ಏನು ಇಟ್ಟಿಲ್ವಲ್ಲ. ಆಮೇಲೆ ಮಾಸ್ಟರ್ ಕಡ್ಡಿ ಏನ್ ಸರ್ ಸೇಫ್ಟಿ ಕೊಡಿ, ಏನೋ ಹೆಚ್ಚು ಕಮ್ಮಿ ಅಂದ್ರೆ ಏನಂತ ಅಷ್ಟು ನನ್ನ ಮೇಲೆ ಕೇರ್ ತಗೊಂಡು ಡಿ-ಬಾಸ್ ಅಣ್ಣ ಅಷ್ಟು ಹೇಳಿದ್ರು. ಬಟ್ ಯಾರೇ ಬರ್ಲಿ, ನಾನಂತಲ್ಲ ಯಾರೇ ಬರ್ಲಿ, ಹೊಸ ಕಲಾವಿದರಿಗೆ ನನ್ನ ಮನುಷ್ಯ ಬೆಳೆಸ್ತಾನಂದ್ರೆ ಅದು ನಮ್ಮ ಡಿ-ಬಾಸ್ ಅಣ್ಣ ಅಂತ ನಾನು ತುಂಬಾ ಹೇಳಕ್ ಇಷ್ಟಪಡ್ತೀನಿ ಸರ್. ಇವತ್ತಿಲ್ಲ, ನಾನು ಸಾಯೋ ಗಂಟೆನೂ ಅವ್ರ ಹೊರದಲ್ಲಿದ್ದೀನಿ. ನಾನು ಯಾವತ್ತೂ ಅವ್ರಿಗೆ ವಿಶ್ವಾಸವಾಗಿರ್ತೀನಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಡಿ-ಬಾಸ್ ಅಣ್ಣ ನನಗೆ ಅವ್ರ ಸೆಟ್ಟಲ್ಲಿ ನಾನು ಅನ್ನ ತಿಂದಿದ್ದೀನಿ. ಆ ಗುಣ ಯಾವತ್ತೂ ಇರ್ತೈತೆ. ಅವ್ರ ಪಿಕ್ಚರ್ ನಾನು ಕೆಲಸ ಮಾಡಿದ್ದೀನಿ, ನನಗೆ ಅನ್ನ ಹಾಕಿದ್ದಾರೆ. ನಾನು ಯಾವತ್ತು ಡಿ-ಬಾಸ್ ಅಣ್ಣ ಏನೋ 7ನೇ ತಾರೀಕೇನೋ 10ಕ್ಕೇನೋ ಬರ್ತೀನಿ ಅಂತ ಇದ್ರೆ ನಿಜವಾಗ್ಲೂ ಬಂದ್ರೆ ಹೋಗಿ ಅವ್ರ ಆಶೀರ್ವಾದ ತಗೊಂಡು ನಾನು ರಿಲೀಸ್ ಮಾಡೇ ಮಾಡ್ತೀನಿ ಸರ್. ಅವ್ರು ಬಂದ್ರೆ ಮಾತ್ರ 100% ನಾನು ಬಿಡಲ್ಲ ಸರ್. ಮನೆ ಮುಂದೆ ನಾಯಿ ತರ ಆದ್ರೆ ಕಾಯಿ ಬಿಟ್ಟು ಅವ್ರ ಆಶೀರ್ವಾದ ತಗೊಂಡೇ ಪಿಕ್ಚರ್ ರಿಲೀಸ್ ಮಾಡ್ತೀನಿ. ಬಂದ್ರೆ ಮಾತ್ರ ಬಿಡಲ್ಲ ಸರ್. ಇಷ್ಟು 3 ವರ್ಷ ಡೆಡಿಕೇಶನ್ ಮಾಡಿದ್ದೀನಿ. ತುಂಬಾ ಅಲ್ಲಾಡ್ಬಿಟ್ಟಿದ್ದೀನಿ. ಅಣ್ಣನ ಮನೆ ಹತ್ರ ಅಲ್ಲಾಡೋದು ನನ್ಗೇನು ದೊಡ್ಡ ವಿಷಯ ಅಲ್ಲ. ಅಲ್ಲೇ ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಬಂದ್ರೆ ಮಾತ್ರ ಬಿಡಲ್ಲ ಸರ್. ಅಣ್ಣನ ಹತ್ರ ಆಶೀರ್ವಾದ ತಗೊಂಡು ನಾನು ಬಿಡ್ತೀನಿ ಸರ್. ಸಿನಿಮಾ ಬಿಡುಗಡೆ ಬಗ್ಗೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಸರ್? ದಿನಕ್ಕೆ ಅದೇ ಏನ್ ಮಾಡೋಣ ತಿರ್ಗಾ ನಾನು ಏನಾದ್ರು ಮಾಡಿದ್ರೆ ಇದು ಫೇಕ್ ಅಂತಾನೆ ಅನ್ಕೊಂತಾರೆ ಜನ. ಇವಾಗ ಇಷ್ಟೆಲ್ಲ ಮಾಡಿದ್ನಲ್ಲ, ಅದೇ ಏನಾದ್ರು ಮಾಡೋಣ ಅಂತ ನೋಡ್ತಾ ಇದೀನಿ ಸರ್. ಲಾಸ್ಟ್ ಒಂದು ಪ್ರೆಸ್ ಮೀಟ್ ಇಟ್ಟು ಎಲ್ಲ ಅಭಿಮಾನಿ ದೇವರು ದಯವಿಟ್ಟು ನೋಡಿ ಅಂತಾನೆ ಕೇಳ್ಬೇಕು. ಇಲ್ಲ ಪ್ರಮೋಷನ್ ಮಾಡ್ತಾ ಇದೀವಿ ಎಲ್ಲಾ ಕಡೆ ಹೋಗಿ, ಎಲ್ಲ ಊರುಗಳಿಗೂ ಹೋಗಿ ಪ್ರಮೋಷನ್ ಮಾಡ್ತಾ ಇದೀವಿ. ದಾವಣಗೆರೆ, ಬೆಳಗಾವಿ, ಮೈಸೂರಿಂದ ಹಿಡಿದು ಮಂಡ್ಯದಿಂದ ಹಿಡಿದು ಎಲ್ಲ ಕಡೆ ಹೋಗ್ತಾ ಇದೀನಿ ಸರ್. ಈಗ ನಾಯಕ ನಟರಾಗಿ ನೀವು ಮಾಡಿರೋದು 2ನೇ ಚಿತ್ರ ಇದೆ. ಇದಕ್ಕೆ ಸಂಪೂರ್ಣ ಕತೆ, ಚಿತ್ರಕಥೆ, ಸಂಭಾಷಣೆ ನೀವೇ? ಎಲ್ಲ ನಾನೇ ನನ್ನ
ಟೀಮ್ ಮಾಡ್ತಾರೆ ನಿರ್ದೇಶಕರು ನಾನು ಎಷ್ಟು ಎಫರ್ಟ್ ಹಾಕಿ ಮಾಡಿರ್ಬೋದು. ಜೀವಕ್ ಮೇಲೆ ಎಫೆಕ್ಟ್ ಹಾಕಿ ಮಾಡಿದೀನಿ ಇದಕ್ಕಂತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜೀವಕ್ ಮೇಲೆ ಎಫೆಕ್ಟ್ ಹಾಕಿ ಇದಕ್ಕೆ ಏನೆಲ್ಲ ಮಾಡ್ಬೇಕೋ ಎಲ್ಲ ಸ್ಟಡಿ ಮಾಡ್ಕೊಂಡು ಬಂದು ಪಿಕ್ಚರ್ ಮಾಡಿದ್ವಿ ಸರ್. ಇಂಥವ್ರೇ ಬೇಕು ಈ ಕ್ಯಾರೆಕ್ಟರ್ಗಳಿಗಂತ ಹುಡುಕಿ ಅವನ್ನ ಆರಿಸಿ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲ, ನನಗೆ ಒಂದು ಆಶ್ಚರ್ಯಕರ ಸಂಗತಿ ಏನಂದ್ರೆ ಇದರಲ್ಲಿ ಎಸ್ ಕೆ ಉಮೇಶ್ ಅವರಿದ್ದಾರೆ, ಅವ್ರು ನಿವೃತ್ತ ಅಧಿಕಾರಿ. ಹೌದು. ಎರಡನೇದು ಮಾರ್ಕೆಟ್ ವೇಡಿ ಅವರಿದ್ದಾರೆ. ಮೂರನೇದು ಜೀವನಹಳ್ಳಿ ಕೃಷ್ಣಪ್ಪ ಅವರಿದ್ದಾರೆ. ಯಶಸ್ವಿನಿ ಗೌಡ ಅವರು ಇದ್ದಾರೆ. ಆಮೇಲೆ ಇದು ಬಾಡಿ ಬಿಲ್ಡರ್ಗಳು ಕ್ಯಾರೆಕ್ಟರ್ಗಳು ಮಾತ್ರ ತುಂಬಾ ಅದ್ಭುತವಾಗಿ ಇದಾವೆ. ಬಟ್ ಅಷ್ಟು ಈಸಿಯಾಗಿ ನಿಮಗೆ ಇದು ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ಇಲ್ಲ ಸರ್, ತುಂಬಾ ಕಷ್ಟ. ಕಷ್ಟ ಪಟ್ಟಣೆ ಅಲ್ವಾ ಸರ್ ಸುಖ ಕಾಣೋದು. ನಾವು ಕಷ್ಟನೇ ಪಡ್ದೆ ಹಂಗೆ ಏನ್ ಕಾಣ್ತೀವಿ ನಾವು ಸುಖ. ಅದೃಷ್ಟ ಅನ್ನೋದು ಯಾವಾಗ ಬೇಕಾದ್ರೂ ನಾವು ಕೈ ಬಿಟ್ಟು ಹೋಗ್ತೈತೆ. ನಮ್ಮ ಟ್ಯಾಲೆಂಟ್, ನಮ್ಮ ಶ್ರಮ, ನಾವು ಸಾಯ ಗಂಟೆ ನಮ್ಮ ಜೊತೆಗೆ ಇರ್ತೈತೆ. ನಮ್ಮ ಹತ್ರ ಎಲ್ಲ ಕಿತ್ಕೊಂಡು ಹೋಗ್ಬೋದು, ನಾನು ದುಡ್ಡು ಕಿತ್ಕೊಂಡು ಹೋಗ್ಬೋದು, ನನ್ನ ಕಾರ್ ಕಿತ್ಕೊಂಡು ಹೋಗ್ಬೋದು. ಬಟ್ ನನ್ನ ಟ್ಯಾಲೆಂಟ್ ನ ಯಾರು ಕಿತ್ಕೊಂಡು ಹೋಗಕ್ಕಾಗಲ್ಲ ಸರ್. ನನ್ನ ಶ್ರಮನೂ ಅಷ್ಟೇ ಯಾರು ಕಿತ್ಕೊಂಡು ಹೋಗಕ್ಕಾಗಲ್ಲ. ಯಾವಾಗಲೂ ನಾನು ಸಾಯ ಗಂಟೆ ಇರ್ತೈತೆ. ನಾನು ಹೇಳಿದ್ದಂಗೆ ಅದು ನನ್ನ ಶ್ರಮ ಇದ್ದಂಗೆ. ಅದು ಯಾವಾಗಲೂ ನನ್ಗೊಂದು ಯಶಸ್ವಿ ಕೊಡ್ತೈತೆ ಅನ್ಕೊಂಡು ನಾನು ಎಲ್ಲರ ಹತ್ರನೂ ಹೋಗಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು, ಅಕ್ಕ ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಭಾಷಾ ವೇಡಿ ಅಣ್ಣವರು ತುಂಬಾನೇ ಬೆಂಬಲವಾಗಿ ನಿಂತು ಮಾರ್ಕೆಟ್ ಅಲ್ಲಿ ಸಪೋರ್ಟಿಂಗ್ ಆಗಿ ನಿಂತರು. ಎಲ್ರೂ ಅಷ್ಟೇ, ನಮ್ಮ ಜೇಡಲ್ ಕೃಷ್ಣ ಅವರಾಗಿರ್ಬೋದು, ನಮ್ಮ ಲೋಕಿ ಅಣ್ಣ ಆಗಿರ್ಬೋದು, ಎಲ್ರು ಗಾಢಪತ್ರ ಎಲ್ರು ಆಲ್ಮೋಸ್ಟ್ ಎಲ್ರು ನನಗೆ ತುಂಬಾ ವೆಲ್ ಸಪೋರ್ಟಿಂಗ್ ಆಗಿ ನಿಂತಿದ್ರು ಸರ್. ನಿಮ್ಗೆ ನಾನು ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ನಾಯಕ ನಟರನ್ನು ನೋಡಿದ್ವಿ, ಯಾರು ಕೂಡ ಸುಮ್ಮನೆ ಬಂದಿಲ್ಲ. ಹೌದು. ಬಹಳ ಕಷ್ಟಪಟ್ಟು ಸಾವಿನ ಬಾಗಿಲನ್ನ ತಟ್ಟಿ ಬಂದವರು ಇದ್ದಾರೆ. ಹೌದು. ಇವತ್ತು ಸುದೀಪ್ ಅವ್ರನ್ನ ತಗೊಳ್ಳಿ, ಉಪೇಂದ್ರ ಅವ್ರ ತಗೊಳ್ಳಿ, ನಾನು ಆಗ್ಲೇನೋ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ. ನೀವು ಏನು ಒಂದು ಈ ಸಿನಿಮಾಗೆ ಎಫರ್ಟ್ ಹಾಕಿದ್ರಿ, ಅದು ಎಲ್ಲೂ ವ್ಯರ್ಥ ಆಗಲ್ಲ. ಬಟ್ ಯಾರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಇಲ್ಲ, ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಸರ್. ಯಾರಾದ್ರೂ ಮೇಲೆ ಡಿಪೆಂಡ್ ಆಗಿ ಇಂಡಸ್ಟ್ರಿ ಅವರು ನನ್ನನ್ನ ಕೈ ಹಿಡಿತಾರೆ, ನನ್ನನ್ನ ಅಂಗ ಹಿಡ್ಕೊಂಡು ಬೆಳೆಸ್ತಾರೆ ಅಂತ ನೀವೇನಾದ್ರು ಓಪ್ಸಿಟ್ಕೊಂಡ್ರೆ ನೀವು ಅಲ್ಲಿ ಫೇಲ್ ಆಗ್ತೀರಾ. ಖಂಡಿತವಲ್ಲ. ಈಗೇನು ಇದಕ್ಕೆ ಎಫರ್ಟ್ ನೀವು ಸ್ವಂತ ಶ್ರಮ ಹಾಕಿದ್ದೀರಿ, ಈ ಸಿನಿಮಾ ರಿಲೀಸ್ಗೂ ಕೂಡ ನೀವು ಅಷ್ಟೇ ಎಫರ್ಟ್ ಹಾಕ್ಬೇಕು, ಅದಕ್ಕಿಂತ ಜಾಸ್ತಿ ಹಾಕ್ಬೇಕು, ಗಟ್ಟಿಯಾಗಿ ನಿಲ್ಬೇಕು. ಎಲ್ಲಾದ್ರೂ ಒಂದ್ ಕಡೆ ನರ್ವಸ್ ಆದ್ರೂ ನಿಮ್ಮನ್ನ ಕತ್ತಿಸ್ಬಿಡ್ತಾರೆ. ಖಂಡಿತವಲ್ಲ ಸರ್. ಇದು ನನಗೆ ಗೊತ್ತು. ಯಾರ ಮೇಲೂ ಡಿಪೆಂಡ್ ಆಗ್ಬೇಡಿ, ಯಾರು ಬೆಸ್ಟ್ ವಿಶ್ವಸಿಗೂ ಕಾಯಕ್ ಹೋಗ್ಬೇಡಿ. ಇದು ನಾನು ವೈಯಕ್ತಿಕವಾಗಿ ಹೇಳ್ತಾ ಇರೋದು, ನಿಮ್ಮ ಬಾಯಿ ನೀವು ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದು. ನೀವು ಜನಕ್ಕೆ ಹೇಗೆ ರೀಚ್ ಆಗ್ಬೇಕು ಅನ್ನೋದು ಮಾತ್ರ ಪ್ಲಾನ್ ಮಾಡ್ಕೊಳ್ಳಿ. ಇವ್ರು ಬಂದು ನನ್ನ ಜೊತೆ ನಿಂತ್ಕೊಳ್ತಾರೆ, ಇವ್ರು ಬಂದು ನನ್ನ ಜೊತೆ ನಿಂತ್ಕೊಳ್ತಾರೆ, ಇದೆಲ್ಲ ನಿಮ್ಮ ಭ್ರಮೆ. ಇಲ್ಲಿ ನಿಂತ್ಕೊಳ್ಳೋದು ನಿಮ್ಮ ಜೊತೆಗೆ ನಮ್ಮ ರಾಜ್ಯದ ಜನ, ಖಂಡಿತವಲ್ಲ, ಕಲಾ ಪ್ರೇಕ್ಷಕರು. ಖಂಡಿತವಲ್ಲ ಸರ್. ಅವರಿಗೆ ನೀವು ಹೇಗೆ ರೀಚ್ ಆಗ್ತೀರ ಅನ್ನೋದು ನಿಮ್ಗೆ ಈಗ ತುಂಬಾ ಒಂದು ಸವಾಲು. ಏನಂದ್ರೆ ಇವಾಗ ನನ್ನ ಹೊಟ್ಟೆ ಸರ್ ನಾನೇ ತಿನ್ಬೇಕು ಸರ್. ನನ್ಗೆ ಹುಷಾರಿಲ್ಲ ಅಂದ್ರೆ ನಾನೇ ಮೆಡಿಕಲ್ ಶಾಪ್ ಹೋಗ್ಬೇಕು. ಅದೇ ನಾನು ಕಲ್ತಿರೋದು. ಇವಾಗ ಡಿ ಬಾಸ್ ಎಲ್ಲ ಒಂದು ಮಾತು ಹೇಳಿದಾರೆ, ಅದು ನನಗೆ ಎಲ್ಲರೂ ಐತೆ. ಹೋಟ್ಲ್ ಮಾಡ್ಬೇಕಂದ್ರೆ ಫಸ್ಟ್ ಅಡುಗೆ ಕೆಲಸ ಕಲ್ತಿರ್ಬೇಕು, ಫಸ್ಟ್ ಅಲ್ಲಿ ಗುಡ್ಸಕ್ ಕಲ್ತಿರ್ಬೇಕು, ಆಮೇಲೆ ಗಲ್ಲದಲ್ಲಿ ಕೂತ್ಕೋಬೇಕು. ಅಲ್ಲಿ ಅಡಿಗೆ ಭಟ್ರು ಬಂದಿಲ್ಲ ಅಂದ್ರೂ ನಾವು ಅಡಿಗೆ ಮಾಡಕ್ ರೆಡಿ ಆಗಿರ್ಬೇಕು. ಗುಡ್ಸೋನ್ ಬಂದಿಲ್ಲ ಅಂದ್ರೆ ಗುಡ್ಸಕ್ಕೂ ರೆಡಿ ಆಗಿರ್ಬೇಕು, ತಟ್ಟೆ ತೊಳೆಯಕ್ಕೂ ರೆಡಿ ಆಗಿದ್ರೆ ನಾನು ಗಲ್ದಲ್ಲಿ ಕೂತ್ಕೋಬೇಕು. ಅದನ್ನ ನಾನು ರೆಡಿ ಮಾಡ್ಕೊಂಡೆ ಈ ಪಿಕ್ಚರ್ ನಾನು ಕಾಲಿಟ್ಟೆ. ಅಲ್ಲಿ ತಟ್ಟೆ ಕೊಡಕ್ ಬಂದಿಲ್ಲ ಅಂದ್ರೆ ನಾನೇ ತಟ್ಟೆ ಕೊಟ್ಟಿದ್ದೀನಿ, ಊಟ ಬಡಿಸಿದ್ದೀನಿ, ತಟ್ಟೆನೂ ತೊಳಿತಿದ್ದೀನಿ, ಶೂಟಿಂಗ್ ಸ್ಪಾಟ್ ಅಲ್ಲಿ ನಾನೇ ಗುಡ್ಸಿದ್ದೀನಿ. ಎಲ್ಲ ನನ್ನ ಮನೆ ಕೆಲಸ ಅಲ್ಲ ಸರ್. ನಾನ್ ಮಾಡಿದ್ರೆ ಇನ್ನೊಬ್ರು ಯಾಕೆ ಸರ್ ಮಾಡ್ಬೇಕು? ನನ್ನ ಮನೆ ಕೆಲಸ ನಾನೇ ಮಾಡ್ಕೋಬೇಕು ಸರ್. ನಾನೇ ಮಾಡಿದ್ದೀನಿ ಸರ್. ಕೆಲವು ವಿಷಯದಲ್ಲಿ ಯಾರು ಬಂದಿಲ್ಲ ಮುಂದೆ ನಿಂತು ನಾನೇ ಬೀದಿಗೆ ಕೆಲಸ ಮಾಡಿದ್ದೀನಿ. ರೋಡಲ್ಲೆಲ್ಲ ನಾನೇ ಕೆಲಸ ಮಾಡಿದ್ದೀನಿ, ಕ್ಯಾಮ್ರಾ ತಗೊಂಡೋಗಿದ್ದೀನಿ, ಲೈಟ್ ಹಿಡಿದಿದ್ದೀನಿ, ಈ ಪಿಕ್ಚರ್ ಅಲ್ಲಿ ಎಲ್ಲಾ ಕೆಲಸನೂ ಮಾಡಿದ್ದೀನಿ ಸರ್. ಎಲ್ಲಾ ಹತ್ರನೂ ನೋಡ್ಕೊಂಡ್ ಬೆಳೆದವನ್ ಸರ್ ನಾನು. ಅದರಿಂದ ನನ್ಗೇನದು ದೊಡ್ಡದಾಗಿ ಡಿ ಬಾಸ್ ಅಣ್ಣ ಹೆಂಗೆ ಲೈಟ್ ಬಾಯ್ ಇಟ್ಕೊಂಡ್ ಬಂದ್ರು ಆ ತರ ನಾವು ಬಂದಿದ್ದೀವಿ ಸರ್. ಜೂನಿಯರ್ ಆರ್ಟಿಸ್ಟ್ ಆಗಿರ್ತೀವಿ, ಲೈಟ್ ಕೆಲಸ ಮಾಡಿದ್ದೀನಿ, ಕ್ಯಾಮ್ರಾ ಅಸಿಸ್ಟೆಂಟ್ ಕೆಲಸಗಳು ಮಾಡಿದ್ದೀವಿ, ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ, ಗ್ಯಾಂಗಲ್ ಮಾಡಿದ್ದೀನಿ. ಪ್ರತಿಯೊಂದು ಕೆಲಸನೂ ಇದಂತ ಅದಂತ ಇಲ್ಲ ಸರ್. ಎಲ್ಲಾನು ನೋಡ್ಕೊಂಡು ಬೆಳೆದಂತ ಸೂರಿ ಸರ್. ಸರಿ ಸರ್, ನಿಮ್ಮ ಸೂರ್ಯಣ್ಣ ಸಿನಿಮಾಗೆ ಒಳ್ಳೇದಾಗ್ಲಿ, ನಿಮ್ಮ ಇಡೀ ತಂಡಕ್ಕೂ ಒಳ್ಳೇದಾಗ್ಲಿ. ನೀವು ಈ ಚಿತ್ರವನ್ನ ಬಿಡುಗಡೆ ಮಾಡಿದ ನಂತರ ಇದರಲ್ಲಿ ಯಶಸ್ವಿಯಾಗಿ ನೀವು ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ನಿಮಗೂ ನಿಮ್ಮ ತಂಡಕ್ಕೂ ಮತ್ತೊಮ್ಮೆ ಒಳ್ಳೇದಾಗ್ಲಿ. ಇದರ ಜೊತೆಗೆ ನಾನು ವೀಕ್ಷಕರಿಗೆ ನಿಮ್ಮ ಪರವಾಗಿ ಒಂದು ಮನವಿಯನ್ನ ಮಾಡ್ಕೊಳ್ತೀನಿ. ಪ್ರಿಯ ವೀಕ್ಷಕರೇ, ದಯವಿಟ್ಟು ಏನು ಈ ಒಂದು ಸೂರ್ಯಣ್ಣ ಅಂತ ಒಂದು ಸಿನಿಮಾ ಏನ್ ಬರ್ತಾ ಇದೆ, 20ನೇ ತಾರೀಕು ಇದೇ ತಿಂಗಳು ರಿಲೀಸ್ ಆಗ್ತದೆ ನಿಮ್ಮ ಊರಿನ ಥಿಯೇಟರ್ಗಳಲ್ಲಿ. ಈ ಒಂದು ಚಿತ್ರದಲ್ಲಿ ಏನು ನಾಯಕ ನಟರಾಗಿ, ನಿರ್ದೇಶಕರಾಗಿ, ಚಿತ್ರಕಥೆ, ಸಂಭಾಷಣೆನ ಎಲ್ಲವೂ ಅವರೇ ಬರೆದು ಅವರೇ ನಿರ್ಮಾಣ ಮಾಡಿದ್ದಾರೆ. ಬಹಳ ಕಷ್ಟಪಟ್ಟಿದ್ದಾರೆ. ನಾವು 2.5 ಗಂಟೆಗಳ ಕಾಲ ಹೋಗಿ ಥಿಯೇಟರ್ ನೋಡ್ಬಿಡ್ತೀವಿ. ಆದರೆ ಹಿಂದ್ಗಡೆ ಅವರ ಶ್ರಮ ಎಷ್ಟಿದೆ ಅಂದ್ರೆ ಅವರೇ ಹೇಳಿದ್ರು,
ನಾನು 1 ರೂಪಾಯಿ ಎಲ್ಲೂ ಸಾಲ ಮಾಡಿಲ್ಲ. ಆದ್ರೆ ನಾನು ಇರ್ತಕ್ಕಂಥ ನನ್ನ ಹೆಸರು ಇರ್ತಕ್ಕಂಥ ಎಲ್ಲ ಆಸ್ತಿಗಳ ಮೇಲೆ ದುಡ್ಡು ತಗೊಂಡು ಬಂದು ಈ ಸಿನಿಮಾ ಮಾಡಿದ್ವಿ. ಗೆಲ್ಲಿಸಿ ನಮ್ಮನ್ನ ಹಾರೈಸಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಯಾರು ಕೂಡ ಎಂಟೈರ್ ಕರ್ನಾಟಕದ ಎಲ್ಲರನ್ನು ನಾವು ಮನವಿ ಮಾಡ್ಕೊಳ್ತೀವಿ, ಇಂತಹ ಕಷ್ಟಪಟ್ಟು ಬರೋರನ್ನ ಬೆಳೆಸಿ ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಮುಂದೆ ಸಿಗ್ತೀನಿ. ನಮಸ್ತೆ.